ಇವತ್ತು ನೀವು ರೈತರು ಗೊಂಜಾಳವನ್ನು ಬೆಳೆದಿದ್ದೀರಿ ಹೌದಲ್ರಿ? ನಿಮ್ಗೆ ಸರಿಯಾದ ರೇಟ್ ಸಿಗ್ತಾ ಇದೆಯಾ? ಇಲ್ಲ. ಅದಕ್ಕೆ ಮುಂದೆ ನೀವು ಎಲ್ಲ ಗೊಬ್ಬರ ಬೀಜ ಎಲ್ಲವನ್ನು ನೀವು ಹಾಕಿದ್ದೀರ. ಅದಕ್ಕೆ ಏನು ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬೇಕು ರೈತರು. ಹೇಳ್ರಿ ನೀವು ಹೇಳ್ರಿ. ಅಭಿಪ್ರಾಯ ಅಂದರೆ ಏನು ಎಲ್ಲಿ ರೈಟ್ ಇಲ್ಲ, ಗೊಂಜಾಳ ರೈಟ್ ಇಲ್ಲ, ಎಲ್ಲ ರೈತರು ಕೈಲಿಂದ ಹಾಕಾಕ್ತಾರ. ಎಲ್ಲ ಬಂಗಾರ ಎಲ್ಲ ಮಾರಿ ಸಾಲ ಮಾರಿ ಎಲ್ಲ ಸತ್ಯಾನಾಶ ಆಗ್ಬಿಟ್ಟಾರ ರೈತರ. ನಮ್ದು ಪರಿಹಾರ ಯಾರು ಕೇಳೋಲ್ರಿ. ಈ ಗೌರ್ಮೆಂಟ್ ಇದ್ದು ಇಲ್ದಂಗೆ ಆಗೈತ್ರಿ. ಇವಾಗ ಬೆಂಬಲ ಬೆಲೆ ಮೋದಿಯವ್ರು 2400 ರೂಪಾಯಿ ಖರೀದಿ ಮಾಡ್ಬೇಕಂತ ಹೇಳಿ, ಆದ್ರೆ ರಾಜ್ಯ ಸರ್ಕಾರದವರು ಇದನ್ನ ಇನ್ನೂ 600 ರೂಪಾಯಿಗೆ 3000 ಕೊಟ್ಟರೆ ರೈತರಿಗೆ ಏನಾದರೂ ಒಂದು ಲಾಭ ಮುಟ್ತೈತಿ. ಇಲ್ಲ ಅಂತಂದ್ರೆ ಇವಾಗೆಲ್ಲ ದಲಾಲರು ಇಲ್ಲಿ ರೈತರಿಗೆ 1600 1500 ರೇಟ್ ಕೊಡ್ತಾ ಇದ್ದಾರೆ. ಆದ್ರೆ ಅದು ಖರ್ಚು ಮಾಡಿದ್ದು ದುಡ್ಡು ಹೊಂಡಂಗಲ್ಲ. ಮಳೆ ಭಾಳ ಆಗಿ ಇಳುವರಿನೂ ಬಂದಿಲ್ಲ. ಅದಕ್ಕೆ ದಯವಿಟ್ಟು ಈ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಐತಿ, ಆದ್ರೆ ಇವರು ಕೃಷಿ ಸಂಬಂಧ ಕಿತ್ತಾಡ ಅಂದಾರ. ಆದರೆ ರೈತರ ಸಲುವಾಗಿ ಇವರಿಗೆ ಎಳಷ್ಟು ಕಾಳಜಿ ಇಲ್ಲ. ಅದಕ್ಕೆ ದಯವಿಟ್ಟು 28ನೇ ತಾರೀಕಿಗೆ ಎಲ್ಲ ರೈತ ಬಾಂಧವರು ಹಾವೇರಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಬರಬೇಕು, ಪಕ್ಷಾತೀತವಾಗಿ ಬರ್ರಿ, ಅದಕ್ಕೇನಿಲ್ಲ. ನೋಡ್ರಿ, ಇದು ಯಾವುದೇ ಪಕ್ಷದ ಇದು ಇಲ್ಲ. ಇದು ನೀವು ಎಲ್ಲರೂ ಬದುಕಬೇಕು, ಆಮೇಲೆ 4 ಜನ ಬದುಕಬೇಕು. ನಿಮ್ಮ ಕೈಯಾಗ 4 ಜನ ದುಡಿತಾರ, ಎಲ್ಲರೂ ಬದುಕಬೇಕು. ನೀವೆಲ್ಲ ಅದಕ್ಕೆ ದುಡ್ಡು ಹಾಕಿದ್ರಿಲ್ಲ, ಹಾಕಿರಿ. ಅದಕ್ಕೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಲೇಬೇಕು. ಆಮೇಲೆ ನಿಮ್ಮದು ಎಳ್ಳುಬಳ್ಳಿ ಇವಾಗ ಇದು ತಂಡಿ ಬಿಟ್ಟಿದೆ. ಎಲೆಬಳ್ಳಿ ಈಗ ನಾವು ಸವಣೂರ ಒಂದು ಇದು ರೈತರಿಗೆ ಬೆಂಬಲ ಬೆಲೆ ಕೊಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ನಿಮ್ಮ ಎಲ್ಲರೂ ಸಹಕಾರ ಇದೆಯಾ? ಎಸ್. ಎಸ್, ಓಕೆ. ರೈತರಿಗೆ ಬೆಲೆ ಸಿಗಲೇಬೇಕು, ರೈತರಿಗೆ ಬೆಲೆ ಸಿಗಲೇಬೇಕು.